ನೀವು ನೋಡ್ತಿರೋ ಹಾಗೆ ನಾನು ನನ್ನ ಅಮಾವಾಸ್ಯೆ ತಗೊಂಡು ಹೊರಟಿದ್ದೀನಿ ಹಾಸನದ ಕಡೆಗೆ. ಏನು ಪರ್ಫಾರ್ಮೆನ್ಸ್ ಗಾಡಿದು. ಜಾಸ್ತಿ ಚೌಕಾಸಿ ಮಾಡೋದು ಬೇಡ. ಗಾಡಿ ಮಕ್ಕ ನೋಡಿ ನಮ್ಮ ಮಕ್ಕ ನೋಡಿ ಸರ್. 1,05,000 ಆಗ್ತೀನಿ ಸರ್. ಕಟ್ ಮಾಡಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿರೋ ಹಾಗೆ ನಾನು ನನ್ನ ಅಮಾವಾಸ್ಯೆ ತಗೊಂಡು ಹೊರಟಿದ್ದೀನಿ ಹಾಸನದ ಕಡೆಗೆ. ಯಾರು ತಿರ್ಬೋಕಿಲಿ ತಿರುಗಿಸ ಬರ್ತದೆ, ಯಾಕೆ ತಗೋತೀರ ಕಾರ? ಅಯ್ಯೋ 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 ಲೌಡಕ್ಕೆ ಬಾಲ್. ನಾನು ಹುಚ್ಚ ಒಯ್ದಿರೋಷ್ಟು ನೀನ್ ನೀರು ಕುಡಿದಲ್ಲ ಕಣ. ಹಾಗೆ ನಾನು ನನ್ನ ಅಮಾವಾಸ್ಯೆ ತಗೊಂಡು ಹಾಸನದ ಕಡೆ ಹೊರಟಿದ್ದೀನಿ. ಹಾಸನ ಸೊ ಏನೋ ಒಂದು ಪರ್ಚೇಸಿಂಗ್ ಇತ್ತು, ಪರ್ಚೇಸಿಂಗ್ ಮಾಡ್ಕೊಬರೋಣ. ಹಾಗೆ ನಮ್ಮ ಅಮಾವಾಸ್ಯೆನ ಸ್ವಲ್ಪ ದೂರ ಓಡಿಸ್ದಂಗೆ ಆಗುತ್ತೆ, ನಿಮಗೆಲ್ಲ ತೋರಿಸ್ದಂಗೆ ಆಗುತ್ತೆ ಅಂತ. ಬೈದವೇ ನಿಮ್ಗೆ ಅಮಾವಾಸ್ಯೆ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ದಿಸ್ ಈಸ್ ಮೈ ನ್ಯೂ ಬೈಕ್ RX 100. ನಾನು ಇದನ್ನು ಕೋಲಾರದಲ್ಲಿ ತೊಗೊಬಂದೆ. ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಕೋಲಾರ ಅಲ್ಲಿ ಒಬ್ಬರ ಇತ್ತು, ಅವ್ರ ಹತ್ರ ಹೋಗಿ ಇಟ್ಕೊಂಬಂದಿದ್ದೀನಿ. ಪೂರ್ತಿ ರೆಡಿಯಾಗಿತ್ತು, ಇದರಲ್ಲಿ ಏನೂ ಕೆಲಸ ಇರಲಿಲ್ಲ. ಸಣ್ಣ ಪುಟ್ಟ ನಾನು ಏನು ಮಾಡಿಸ್ಕೊತಾ ಇದ್ದೀನಿ, ಈಗ ಮಾಡಿಸಿದ್ದೀನಿ ಆಲ್ರೆಡಿ. ಅದನ್ನೆಲ್ಲ ನನ್ನ ಟೇಸ್ಟಿಗೆ ನಾನು ಮಾಡಿಸ್ಕೊತಾ ಇದ್ದೀನಿ. ಸೊ ಇದನ್ನು ಎಲ್ಲಿ ತೊಗೊಬಂದೆ, ಹೇಗೆ ತೊಗೊಬಂದೆ, ಎಷ್ಟು ಕೊಟ್ಟು ತೊಗೊಬಂದೆ ಎಲ್ಲನೂ ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ. ನೋಡ್ಕೊಂಡು ವಾಪಸ್ ಬನ್ನಿ. ಓಕೆ, ಈಗೇನು ನೋಡ್ತಾ ಇದ್ದೀವಿ ನೋಡಿ, ಇದು ಮೆರೂನ್ ಕಲರ್ ಗಾಡಿ. ಔಟ್ಲುಕ್ ಮಾತ್ರ ಸೂಪರ್ ಆಗಿದೆ. ಕೋಲಾರ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿದ ಗಾಡಿ JP ನಗರಲ್ಲಿತ್ತು. ಇದರಲ್ಲಿ ಪವರ್ ಸೌಂಡು ಮತ್ತು ಎಂಜಿನ್ ಪ್ರಾಬ್ಲಮ್ ತುಂಬಾ ಇತ್ತು. ಔಟ್ಲುಕ್ ಏನು ಕಮ್ಮಿ ಇರಲಿಲ್ಲ, ಆದರೆ ಚಾನ್ಸಲ್ಲಿ ಕೂಡ ತುಂಬಾ ಡಿಫ್ರೆನ್ಸ್ ಇತ್ತು. ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಬೇಡ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ಕೋಲಾರ ಕಡೆಗೆ ಹೊರಟ್ವಿ. ನೋಡಿ ಈಗ ಬಂದವಲ್ಲ, ಇದೇ ಗಾಡಿನ ನಾನು ಫೈನಲ್ ಮಾಡಿ ತೊಗೊಂಡಿದ್ದು. ಸೊ ಬಂದಾಗ ಏನೇನು ಮಾಡಿದ್ವಿ, ಏನೇನು ಕತೆ, ಗಾಡಿನ ಹೇಗೆ ಚೆಕ್ ಮಾಡಿದ್ವಿ, ನೆಗೋಷಿಯೇಷನ್ ಹೇಗೆ ಮಾಡಿದ್ವಿ ಎಲ್ಲನೂ ಕ್ಲೀನಾಗಿ ತೋರಿಸ್ತೀನಿ. ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಕೋಲಾರ ಹೈವೇ ಹತ್ರ ರೋಡ್ ಸೈಡಲ್ಲೇ ಟೈರ್ ಅಂಗಡಿ ಮಾಲೀಕರೊಬ್ಬರು ಇದ್ದರು, ಅವ್ರ ಹತ್ರ ಇತ್ತು. ಸೊ OLXಲ್ಲಿ ಫೇಸ್ಬುಕ್ ಮಾರ್ಕೆಟಲ್ಲಿ ಹುಡುಕಿ ಇವ್ರ ಹತ್ರ ಬಂದಿದ್ದು ನಾನು. ಸೊ ಏನೇನಾಗುತ್ತೆ ಏನು ಕತೆ ಕ್ಲೀನಾಗಿ ಒಂದ್ಸರಿ ನೋಡ್ಕೊಳ್ಳಿ. ಸ್ವಲ್ಪ ಕ್ರಾಸ್ ಆಗೈತಲ್ಲ. ನಾವು ಯೂಟ್ಯೂಬ್ ಮಾಡ್ತೀವಿ, ಅದಕ್ಕಾಗಿ ಗಾಡಿ ತಗೊಂಡು ಕಷ್ಟ ಆಗ್ತದೆ. ಈಗ ಇಲ್ಲ ಓಡಿಸ್ಬೋದು ಸಡನ್ ಆಗಿ ರಿಲೀಸ್ ಆಗ್ತದೆ. ಇತ್ತು ಸೈಲೆನ್ಸರ್ ಇದು ಫುಲ್ ಸೆಟ್ ಅಂತ ನೋಡಿ, ಫುಲ್ ಕ್ರೋಮಿಯಂ ಹಬ್ಬು ಈ ಥರ ಎಲ್ಲ ಹೊಸ ಐಟಮ್ ಹಾಕ್ಸಿದೆ. ಇಂಜನ್ ಬಿಸಿಲ್ಲ, ಬೋರ್ ಕೂಡ ಬಿಸಿಲ್ಲ, ಹಂಗೆ ಇದು ಮಾತ್ರ ಪೇಂಟ್ ಮಾಡ್ತೀವಿ. ಅದೆಲ್ಲ ಗೊತ್ತಿಲ್ಲ ಸರ್. ಖಾಲಿ ಹೆಡ್ ಮಾತ್ರ ಬಿಸಿದೆ, ಬೋರ್ ಕೂಡ ಬಿಸಿಲ್ಲ. ಪೇಂಟ್ ಮಾಡಿಸ್ತೀವಿ, ಈ ಸಿಲ್ವರ್ ಐಟಮ್ ಮಾಡಿಸ್ತೀವಿ. ಕ್ರೋಮಿಯಂ ಫೋಕ್ಸು ಇದೆಲ್ಲ ಒಂದೊಂದು ಐಟಮ್ ತಂದು ರೆಡಿ ಮಾಡಿಸ್ಬೇಕು. ಮಾಡ್ತಾ ಇದ್ದೀನಿ.
ಆಕ್ಚುಲಿ ಕಲೆಕ್ಟರ್ ಪ್ರೈಸ್ ಮಾಡ್ಬಿಡ ಬಿಡ. ಇದರಲ್ಲೆಲ್ಲ ಇದಕ್ಕಿಂತ ಗಾಡಿ ಇದೆ. ರೋಡ್ ಓಲ್ಡ್ ಬುಲೆಟ್ 3 ಬುಲೆಟ್ ಅಂತ ಬರುತ್ತೆ, ಅದೆಲ್ಲ 350 ಬರುತ್ತೆ. ಸುಮಾರು ಏನು ಗಾಡಿ ಸಿಗಲ್ಲ. ಅದೊಂದಿದೆ, ಮತ್ತೆ ಲ್ಯಾಪ್ಟಾಪ್ RX ಒಂದು ಇದೆಲ್ಲ ಅದೆಲ್ಲ 100 ಬೇಕು ಅಂತ ಒಂದು 100 ಅಲ್ಲಿ ಇದು 87 ಹೋಲ್ಡ್ ಮಾಡಿ. ಹೌದು ಪ್ರೊಡಕ್ಟ್ ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಗಾಡಿನಲ್ಲಿ ಬಂದ್ಬಿಡೋದು. ಹಾಂ ಹೌದು. ಮನೆ ಐತೆ 5 ಕಿಲೋಮೀಟರ್. ಹಾ. ಅಲ್ಲೊಬ್ಬರು ಫ್ರೆಂಡ್ಸ್ ಅಂತ 5 ಕಿಲೋಮೀಟರ್ ಅಷ್ಟೇ. ಅಷ್ಟೇ. ಸಂಡೇ ಮಾತ್ರ. ಇವರು 300 ಕಿಲೋಮೀಟರ್ ಓಡಿಸ್ತಿದ್ರು. ಇಲ್ಲ ಭಾನುವಾರ ಒಂದು 23 ಕಿಲೋಮೀಟರ್. ಹಾಂ 100 ಕಿಲೋಮೀಟರ್ ಒನ್ ಟೈಮ್ ಓಡಿಸಿಲ್ಲ. ಓ ಹೌದಾ. ಓಡಿಸೋದು ಗಾಡಿ ಬೇರೆ ಐತೆ ನಮ್ಮ ಹತ್ರ. ಹಾಂ ಏನಿದ್ರು ಶೋಕಿಗೆ ಅಷ್ಟೇ. ಲೌಡ್ ಸ್ಪೀಕರ್ ಹಾಕು ಚೆನ್ನಾಗಿ ಕೇಳಿಸುತ್ತೆ. ಕೇಳಿಸ್ಕೊಂಡ್ರಾ? ಹಾಂ ಏನಾಯ್ತಾ ಸರ್? ಈಗ ರೈಟಿಂದ ಮಾತಾಡ್ತೀವಿ ಸರ್. ನೀವು ಹೇಳಿ ಸರ್. ಹೇಳಿದೆ ನಾನು ಇನ್ನೇನು ಸರ್, ಚೌಕಾಸಿ ಒಂದೇ ಮಾತು, ಚೌಕಾಸಿ ಈಕಾಸಿ ಮಾಡೋಕ್ಕೋಗಲ್ಲ. ನಾನು ರೇಟೆಲ್ಲ ಏನು ಮಾರ್ಕೆಟ್ ಪ್ರೈಸ್ ಇದೆ ಅದಕ್ಕಿಂತ ಕಮ್ಮಿನೂ ಕೇಳಲ್ಲ, ಜಾಸ್ತಿನೂ ಕೇಳೋಕ್ಕೋಗಲ್ಲ. 1 ಲಕ್ಷ ಕೊಡ್ತೀನಿ ಸರ್, ಜಾಸ್ತಿ ಕೇಳೋಕ್ಕೋಗಲ್ಲ. 1 ಲಕ್ಷಕ್ಕೆ ಸುಮಾರು ಜನ ಬಂದವರು. ಗೊತ್ತಾಯ್ತು, 1 ಲಕ್ಷ ಇಲ್ಲ. ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ. ಅಲ್ಲಲ್ಲ ಆ ಥರ ಗಾಡಿ ಇಲ್ಲ ಸರ್, ನಾನೊಂದು ಖರ್ಚು ಮಾಡಿರೋದಲ್ಲ, ಅದಕ್ಕೆ ಹಿಂದೆ ತಿರ್ತೀವಲ್ಲ, ಅದು ಖರ್ಚಾಗುತ್ತೆ. ಗೊತ್ತಾಯ್ತು. ಒಂದು ಫೋಕ್ಸ್ ಇಲ್ಲ ನಮ್ಗೆ ಸಿಗಲ್ಲ ಬೆಂಗಳೂರು. ಅಲ್ಲ ಮಾರ್ಕೆಟ್ ರೇಟ್ ಅಲ್ಲಿ ಹುಡುಕ್ಬೇಕು. ಒಂದ್ ದಿವಸ ಹುಡುಗನ್ ಕಳಿಸ್ತೀನಿ, ಇಲ್ಲ ನಮ್ಗೆ ಇಲ್ಲಿ ನೂರಿನ ಕೆಲಸ ಆದ್ರೂ ಮಾಡಿಸ್ತೀನಿ, ನಾನು ಕೆಲಸ ಗಾಡಿ ಮಾರೋರಾಗಿದ್ರೆ ಮುಂದೆ ಆಕ್ಸಲ್ ಬರ್ತದೆ ನೋಡಿ. ಹಾ. ಆಕ್ಸಲ್ ಕೂಡ ನೋಡಿ 2 ವರ್ಷ ಗೊತ್ತಾಯ್ತು. ಊರಲ್ಲಿ ಹೋಗ್ಬಿಟ್ಟು ನೋಡಿ. ಅಂದ್ರೆ ಬೋರ್ ಬಿಸಿಲ್ಲ, ಹ್ಮ್. ಇಂಜಿನ್ ಕೆಲಸ ಮಾಡಿಸಿಲ್ಲ, ಕ್ಲಚ್ ಪ್ಲೇಟ್ ಔಟ್ಲುಕ್ ಏನ್ ಬೇಕು ಪೆನ್ ಟು ಪೆನ್ ಮಾಡಿಸಿ. ಸರ್ ಅದೇ 1 ಲಕ್ಷ ಹಾಕ್ತೀನಿ. ಈಗ ನಾನು ಜಾಸ್ತಿ ಚೌಕಾಸಿ ಮಾಡೋಕ್ಕೋಗಲ್ಲ ಸರ್. ಒಂದು 10 ಫೈನಲ್ 15 ಹೇಳಿದ್ದ ನಿಮ್ಗೆ. ಒಂದು ಹಂಗೆಲ್ಲ ಕೇಳಕ್ ಹೋಗ್ಬಿಡಿ. ಫೈನಲ್ ಒಂದು ಮಾತು ಹೇಳ್ತೀನಿ, ನಿಮ್ಗೆ ನಮ್ಮ ಜಾಸ್ತಿ ಚೌಕಾಸಿ ಮಾಡೋದು ಬೇಡ. ಇಲ್ಲ, ಇಲ್ಲ, ನೀವೆಲ್ಲ ಗಾಡಿ ಮಕ್ಕ ನೋಡಿ, ನಮ್ಮ ಮಕ್ಕ ನೋಡಿ ಸರ್. 1,05,000 ಹಾಕ್ತೀನಿ ಸರ್. ಇಲ್ಲ, 1,000 2,000 ಅಲ್ಲ ಸರ್. ಇಲ್ಲ, ಇಲ್ಲ, ಒಂದೇ ನಿಮಿಷ. 1,05,000 ಹಾಕ್ತೀನಿ ಸರ್. ನಮ್ಮ ನಾನು ಹೇಳ್ತಿಲ್ವಾ, ಮನಸ್ಸಾಕ್ಷಿಯಿಂದ ನಾನು ಹೇಳ್ತಿಲ್ವಾ? ಇಲ್ಲ, ಇಲ್ಲ ಸರ್. ಗಾಡಿ ವ್ಯಾಲ್ಯೂ ಏನಿದೆ ಅದು ಕೊಡ್ತಾ ಇದೀನಿ ಸರ್, ಅರ್ಥ ಮಾಡ್ಕೊಳ್ಳಿ. ಬಂದಿದ್ದೀನಿ ನಮ್ದೇನು ಬೇರೆ ಐತಿ, ನಾನೇನು ಬೇರೆ ಗಾಡಿ ನೋಡ್ತಾ ಇದ್ದೀನಿ. ಸರ್. ನೀವು 1,20 ಹೇಳಿದ್ರೆ 1,10 ಹೇಳಿದ್ರೆ ನಾವು 1,05,000 ಗಾಡಿ ಪ್ರೈಸ್ ಇದೆ, ಅದಕ್ಕೇನು ಜಾಸ್ತಿ ಮಾಡ್ಕೊಳ್ತೀವಿ ಸರ್. ಫೈನಲಾಗಿ 1,06,000ಕ್ಕೆ ಡೀಲ್ ಆಯಿತು ಗುರು. ಸೊ ಇದೇ ನನ್ನ ಹೊಸ RX 187 ಮಾಡೆಲ್. ನಿಯರ್ಲಿ 40 ವರ್ಷ ಆಗೋಗಿದೆ ಗಾಡಿ ಬಂದು. ಗಾಡೀಲಿ ಏನೂ ಖರ್ಚಿಲ್ಲ, ಎಲ್ಲ ಈಗ ರೆಡಿ ಮಾಡಿಸಿದ್ದಾರೆ, ಕ್ರೋಮಿಂದ ಪೇಂಟಿಂದ ಎಲ್ಲ ಸೇರಿ. ಸೊ ನೋಡ್ಕೊಳ್ಳಿ, ಇದೇ ನನ್ನ ಹೊಸ ಗಾಡಿ. ಏನೇ ಖರ್ಚು ಮಾಡಿಸಿದ್ರು ಸಣ್ಣ ಪುಟ್ಟ ನನ್ನ ಟೇಸ್ಟಿಗೆ ನಾನು ಮಾಡಿಸ್ಕೋಬೇಕಷ್ಟೆ. ಹೇಗಿದೆ ಗಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗಾಡಿದು ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಆಯಿತು. ಈಗ ಫೈನಲ್ ಪ್ರೋಸೆಸ್ಸು, ಗಾಡಿದು ಡಾಕ್ಯುಮೆಂಟ್ಸು, FC ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ನಂದು ಕೆಲವು ಡಾಕ್ಯುಮೆಂಟೇಷನ್ಸ್ಗಳು ಅವ್ರಿಗೆ ಕೊಡಬೇಕಿತ್ತು. ಸೇಲ್ ರೆಸಿಪ್ಟ್ಗೆ ಸೈನ್ ಮಾಡಿ ಕೊಡಬೇಕಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಾಗಿ ಗಾಡಿದು ಡಾಕ್ಯುಮೆಂಟ್ಸ್ ಇಸ್ಕೋಬೇಕಾದ್ರೆ ನನಗಿಷ್ಟ ಆಗಿದೆ ಅಂದರೆ, ಆ ಕಡೆ ಕೋಲಾರ ಕಡೆ ಅವ್ರದ್ದು ಸಂಪ್ರದಾಯ ಅಂತೆ ಡಾಕ್ಯುಮೆಂಟ್ಸ್ ಜೊತೆಗೆ 100-200 ಅಮೌಂಟು ಕೂಡ ಇಟ್ಬಿಟ್ಟು ಕೊಡ್ತಾರೆ. ನನಗಂತೂ ತುಂಬಾ ಖುಷಿಯಾಯಿತು. ಗಾಡಿ ಓನರ್ ಕೂಡ ತುಂಬ ಒಳ್ಳೆಯವರು. ಈ ಗಾಡಿ ತೊಗೊಂಬಂದಿದ್ದು ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗಾಡಿ ಕೊಡ್ಬೇಕಾದ್ರೆ ಲಕ್ಷಣ ಅಷ್ಟೇ ಅದು ಅಮೌಂಟು. ಯಾವತ್ತೇ ಆಗಲಿ ನೀವು 10 ರೂಪಾಯಿ ಕೊಟ್ರು ಸರಿನೇ, 10 ರೂಪಾಯಿ ಕೊಟ್ರು ಕೊಡ್ಬೇಕನ್ನೋದು. ನೋಡ್ಕೊ ಬಂದ್ರಲ್ಲ, ಹೀಗೆ ನಾನು ಈ RX-ನ ತೊಗೊಬಂದಿದ್ದು ಕೋಲಾರಿಂದ. ಸೊ ಪಾಪ ಅವರೆಲ್ಲ ಕ್ಲೀನಾಗಿ ರೆಡಿ ಮಾಡಿಸಿ ಮಗುದರ ಸಾಕಿದ್ರು. ನಾನು ಅದೇ ರೀತಿ ನೋಡ್ಕೊತೀನಿ. ಇನ್ನು ಇದರಲ್ಲಿ ಕೆಲಸಗಳು ಬಾಕಿ ಇದೆ. ಸಣ್ಣ ಪುಟ್ಟದಾಗಿ ಕೋನ್ ಸೆಟ್ ಚೇಂಜ್ ಮಾಡಿಸಿದ್ದೀನಿ, ಮತ್ತು ಒಂದು ಬ್ಯಾಟ್ರಿ ಹಾಕ್ಸಿದ್ದೀನಿ. ಅದು ಬಿಟ್ಟರೆ ಇದು ಮೇನ್ ಕೆಲಸ ಬಂದ್ಬಿಟ್ಟು ಪಂಪಿನ ಕೆಲಸ. ಆಯಿಲ್ ಪಂಪ್ ಬರುತ್ತೆ, ಅದನ್ನು ಸುಮಾರು ಜನ ಕ್ಲೋಸ್ ಮಾಡ್ತಾರೆ. ಸೊ ಒರಿಜಿನಾಲಿಟಿ ಮೇಂಟೈನ್ ಮಾಡಬೇಕು ಅಂದರೆ ಆಯಿಲ್ ಪಂಪ್ನ ರನ್ನಿಂಗ್ ಮಾಡಬೇಕು. ಸೊ ನಾವು ಆಯಿಲ್ ಪಂಪ್ನ ರನ್ನಿಂಗ್ ಮಾಡಬೇಕು ಅಂತ ನಾನು ಕುಮಾರ್ ಡಿಸೈಡ್ ಮಾಡಿದ್ದೀವಿ. ಸೊ ಅದರದ್ದು ವೀಡಿಯೋ ಬರುತ್ತೆ ನೆಕ್ಸ್ಟು.
ಅಂದಾಗೆ ಈ ಗಾಡಿದು ಸ್ವಲ್ಪ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೀರಾ, ನೋಡ್ತೀರಾ ಅಂದರೆ ನೋಡಿ ಒಂದು ಸತಿ ರೇವ್ ಮಾಡಿ ಕ್ಲೀನಾಗಿ ತೋರಿಸ್ತೀನಿ. ಈಗ ನೋಡಿ 3ನೇ ಗೇರಲ್ಲಿದ್ದೀನಿ, 2ನೇ ಗೇರಲ್ಲಿ ನೋಡಿ RX ಮಜಾನೇ ಬೇರೆ ಗುರು. ಕಮಾನ್ ಬೇಬಿ, ಕಮಾನ್ ಕಮಾನ್. ನಾನು ಹೆಲ್ಮೆಟ್ ಹಾಕಿದ್ದೀನಿ ಪೂರ್ತಿ, ನಮ್ದೆಲ್ಲ ಒಳಗಡೆ ಸೇಫ್ಟಿ ಎಲ್ಲ ಇದೆ. ಸೊ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಡಬಲ್ ಕೂತಿದ್ದೀನಿ, ಇಲ್ಲ ಅಂದ್ರೆ 120 130 ಹೋಗಿರೋದು. ಈಗ 100 ಅಲ್ಲಿ ಇದ್ದೀನಿ. ವಾ 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 ವಾ, ಸೌಂಡ್ ಚೆಕ್ ಮಾಡಿ. ಐ ಆಮ್ ಹ್ಯಾಪಿ. ಆಹಾ, ಏನು ಪರ್ಫಾರ್ಮೆನ್ಸ್ ಗಾಡಿದು. ಬೆಣ್ಣೆ ವೆಲ್ ಡನ್ ನಮ್ಮ ಹೊಸ. ಕಾಮ್ ಡೌನ್ ಸಾರಿ, ಇನ್ನೊಂದ್ಸತಿ ಆ ರೀತಿ ಹೊಡೆಯಲ್ಲ. ಕಾಮ್ ಡೌನ್. ಆಹಾ, ಏನು ಪಿಕಪ್ಪು, ಏನು ಸೌಂಡು. ಆ ಸೌಂಡಿಗೆ ಕೊಡಬೇಕು ದುಡ್ಡ. ಇವೆಲ್ಲ ಒಂಥರ ಟ್ರೆಜರ್ ಇದ್ದಂಗೆ, ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡಿ ಉಳಿಸ್ಕೊಂಡು ಹೋಗ್ಬೇಕು. ಈ ರೀತಿ ಹೊಡೆಯಲ್ಲ, ನಿಮಗೆ ತೋರಿಸ್ಬೇಕು ಅಂತ ಹೊಡೆದಿದ್ದಷ್ಟೇ. ಈಗ ಡಬಲ್ ಕೂತಿದ್ದೆ, ಡಬಲಲ್ಲೇ ಒಂದು 100 110 ಹತ್ರ ಹೋಯ್ತು. ಸಿಂಗಲ್ ಕೂತಿದ್ರೆ 130 135 ಫಿಕ್ಸು. ಅರ್ಥ ಆಯ್ತಾ? ಇದರಲ್ಲಿ ಆ್ಯಕ್ಚುಲಿ G2 ಬೋರ್ ಇರೋದು. G2 G1 G2 ಅದಕ್ಕಿಂತ ಹಿಂದೆ EY1 ಅಂತ ಬರುತ್ತೆ. EY1 EY2 ಅಂತ. ಸೊ ನಾನು EY1 ಬೋರ್ ಹುಡುಕ್ತಾ ಇದ್ದೀನಿ ಇದಕ್ಕೆ ಹಾಕ್ಸೋಣ ಅಂತ. G2 ಕೂಡ ಸಖತ್ತು ರೇರು ಬೋರ್ ಅದು. G1 G2 EY1 EY2 ಅಂತ. ಸೊ ಅದನ್ನು ತಗೋಬೇಕು ಅಂತ EY1 ಹುಡುಕ್ತಾ ಇದ್ದೀನಿ. ಸೊ ಭಾಳ ಕಾಸ್ಟ್ಲಿ ಇದೆ ಬೋರ್ ಮಾತ್ರ, ಆದರೂ ಬಿಡಲ್ಲ. ಸಮಯ ತಕ್ಕನಾಗೆ ಎಲ್ಲರೂ ಒಂದು ಕಡೆ ಬೆಸ್ಟ್ ಪ್ರೈಸಲ್ಲಿ ತೊಗೊಬಂದು ಹಾಕಿಸ್ತೀನಿ. ನಾರ ತುಕಾಲಿ ಮಧ್ಯದಲ್ಲಿ ಬಂದು ಆರ್ಡ್ರ್ ಹೊಡಿತಾನೆ, ನಾನು ಆರ್ಡರ್ ಹೊಡಿತಾನೆ, ಆರ್ಡ್ರ್ ಅಂತೀನಿ. ಇಲ್ಲ 60 ಕಿಲೋಮೀಟ್ರ್ ಮೇಲೆ ಹೋಯ್ತು ಅಂದರೆ ನಿಮಗೆ 30-32 ಬರುತ್ತಷ್ಟೇ, ಇನ್ನೂ ಕಮ್ಮಿನೇ ಅಂದ್ಕೊಳ್ಳಿ. 60 ಒಳಗೆ ಇದ್ರೇ ನಿಮಗೆ 40-42 ಹತ್ರ ಕೊಡುತ್ತೆ. RX 100 ಟಿಪಿಕಲ್ ಎಂಜಿನ್ನು, ಒಳ್ಳೆ ಪ್ಯೂರಿಟಿ ಇರೋ ಎಂಜಿನ್ನು ನಿಮಗೆ ಅಷ್ಟು ಕೊಡುತ್ತೆ. ಸೊ ನಂದು ಕೂಡ ಅಷ್ಟೇ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಚೆಕ್ ಮಾಡ್ತೀನಿ, ಚೆಕ್ ಇನ್ನೂ ಮಾಡಿಲ್ಲ, ಅದ್ರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸೊ ಹಿಯರ್ ಇಸ್ ಮೈ ನ್ಯೂ RX 100 1987 ಮಾಡಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.